ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಗೀ ರೈಸು ಒಂದಕ್ಕೊಂದು ಅಂಟಿಕೊಳ್ಳದೆ ಬಿಡಿ ಬಿಡಿಯಾಗಿ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಮೊದಲು ಕುಕ್ಕರಿಗೆ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನಾವು ಹಾಕ್ಕೊಳ್ಬೇಕು. ತುಪ್ಪ ಮೆಲ್ಟ್ ಆದಾಗ 1 ಪೀಸ್ ಚಕ್ಕೆ, 4 ಲವಂಗ, 3 ಏಲಕ್ಕಿ ಮತ್ತು 2 ಪೆಪ್ಪರನ್ನು ಹಾಕ್ಕೊಳ್ಳೋಣ. ಜೊತೆಗೆ ನಾನು ಬಿರಿಯಾನಿ ಎಲೆ ಕೂಡ ಹಾಕ್ತಾ ಇದ್ದೇನೆ. ಬಿರಿಯಾನಿ ಎಲೆ ಕೂಡ ಹಾಕ್ಬೋದು, ಪಲಾವ್ ಎಲೆ ಕೂಡ ಹಾಕ್ಕೊಳ್ಬೋದು. ನಂತರ 2 ದೊಡ್ಡದಾದ ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಾಗ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಳ್ಳೆ ಅರೋಮಾ ಬರುವ ತನಕ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಈ ತೋರಿಸುವ ಲೋಟದಲ್ಲಿ 2 ಲೋಟ ನಾನು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ಇದನ್ನು ನಾನು ಸೋಕ್ ಮಾಡಿಲ್ಲ, ಡೈರೆಕ್ಟ್ ಕ್ಲೀನ್ ಮಾಡಿ ಹಾಕ್ತಾ ಇದ್ದೇನೆ. ಈ ಬಾಸ್ಮತಿ ರೈಸನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ತುಪ್ಪದಲ್ಲಿ ಬಾಸ್ಮತಿ ರೈಸನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಅನ್ನ ಬಿಡಿ ಬಿಡಿಯಾಗಿ ನಮಗೆ ಬರ್ತದೆ. ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು. ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಅದೇ ಲೋಟದಲ್ಲಿ ಅರ್ಧ ಗ್ಲಾಸು ಕುದಿಸಿದ ಹಾಲನ್ನು ತಗೊಂಡಿದ್ದೇನೆ. ಅದಕ್ಕೆ ನಾನು ನೀರು ಹಾಕಿ 1 ಲೋಟ ಮಾಡಿ ಟೋಟಲಿ 3 ಲೋಟ ಮಾಡಿ ಹಾಕ್ತಾಯಿದ್ದೇನೆ. ನಮಗೆ ಉದುರಾದ ಅನ್ನ ಬೇಕಿದ್ರೆ ನಾವು ಯಾವಾಗಲೂ ರೈಸ್ ಹಾಕಿದ ಡಬ್ಬಲ್ ನಾವು ನೀರು ಹಾಕಬಾರ್ದು. ಈಗ 2 ಲೋಟ ರೈಸ್ ತೆಕ್ಕೊಂಡ್ರೆ 4 ಲೋಟ ನೀರು ಹಾಕಬಾರ್ದು. ಟೋಟಲಿ 3 ಲೋಟ ನೀರು ಹಾಕಬೇಕು. ಅಂದರೆ 1/4 ಲೋಟದಷ್ಟು ನಾವು ನೀರನ್ನು ಕಡಿಮೆ ಮಾಡಿ ಹಾಕಬೇಕು. ನಾವು ಮಿಲ್ಕನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನಂತರ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸಕ್ಕರೆ ಹಾಕಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಸ್ವೀಟಿಶ್ ಆಗಿ ಬರ್ತದೆ ಸ್ವಲ್ಪ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಉಪ್ಪು ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗಲೇ ನಾವು ಟೇಸ್ಟ್ ಮಾಡಬೇಕು. ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ 2 ಡ್ರಾಪ್ಸ್ ಆಯಿಲನ್ನು ನಾವು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ 7 ನಿಮಿಷದವರೆಗೆ ನಾವು ಬೇಯಿಸಬೇಕು. 7 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. 7 ನಿಮಿಷ ಆಗುವಾಗ 1 ವಿಶಿಲ್ ಆಗಿರ್ತದೆ. ನಂತರ ನಾವಿದನ್ನು ಫುಲ್ಲಿ ಕೂಲಾಗಲಿಕ್ಕೆ ಬಿಡಬಾರ್ದು. 2 ನಿಮಿಷ ಬಿಟ್ಟು ನಾವು ಲಿಡ್ಡನ್ನು ಓಪನ್ ಮಾಡಬೇಕು. ಫುಲ್ಲಿ ಕೂಲಾಗಲಿಕ್ಕೆ ಬಿಟ್ಟರೆ ಅನ್ನ ಒಳಗೆ ಕುಕ್ಕರ್ನೊಳಗೆ ಬೆಂದು ಹೋಗಿರ್ತದೆ. ಸೊ 2 ನಿಮಿಷ ಬಿಟ್ಟು ನಾವು ಅನ್ನವನ್ನು ಒಂದು ಸಲ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ನಂತರ ಇದನ್ನು ಕೂಲಾಗಲಿಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟ್ ಕೂಲಾದ ನಂತರ ನಾವು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಪೆಪ್ಪರ್ ಇದೆಲ್ಲವನ್ನು ಹುರಿದು ನಾವಿದಕ್ಕೆ ಹಾಕ್ಕೊಳ್ಬೇಕು. ಕೆಲವರು ಫಸ್ಟಿಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಈ ಪೆಪ್ಪರೆಲ್ಲ ಹಾಕ್ಕೊಳ್ತಾರೆ. ಅದು ಫಸ್ಟಿಗೆ ಹಾಕ್ಕೊಳ್ಬಾರ್ದು. ನಾವು ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಫಸ್ಟಿಗೆ 2 ಪೆಪ್ಪರ್ ಹಾಕ್ಕೊಂಡಿದ್ದೇನೆ, ಬಟ್ ಇಲ್ಲಿ 7-8 ಪೆಪ್ಪರ್ ನಾನು ಕೊನೆಯಲ್ಲಿ ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ನಾವು ತುಪ್ಪದ ಒಗ್ಗರಣೆ ಕೊಡೋದ್ರಿಂದ ಈ ಗೀ ರೈಸ್ ಘಮ್ ಅಂತ ಒಳ್ಳೆ ಗೀ ಸ್ಮೆಲ್ ಬರ್ತದೆ. ಹುರಿದ ಗೋಡಂಬಿ, ದ್ರಾಕ್ಷಿ ಮತ್ತು 7-8 ಪೆಪ್ಪರನ್ನು ಹಾಕಿದ್ದೇನೆ. ಇದೆಲ್ಲವನ್ನು ನಾವೀಗ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೋಡಿ, ಉದುರಾದ ಗೀ ರೈಸ್ ಈಗ ರೆಡಿಯಾಗಿದೆ. ಉದುರಾಗಿ ಕೂಡ ಇದೆ. ಜೊತೆಲಿ ನಾವು ಮಿಲ್ಕ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.